ಎಂತ ಚಲೋ ಐತೆ ನೋಡು ಮೆಂತೆ ಪಲ್ಲೆ. ಹೆಂಗೋ ನಾ ಮತ್ತು ಸಂಕ್ರಮಣಕ್ಕೆ ಪಚಡಿ ಅದು ಮಾಡಕ್ಕೆ ಬರ್ತೈತೆ. ಎಷ್ಟು ಚಲೋ ಐತೆ ನೋಡಿ, ಒಟ್ಟ ಬಾಡಿಲ್ಲ ಏನಿಲ್ಲ. ಒಮ್ಮೆ ತೊಗೊಂಡಾಗ ಹಳದಿ ಆಗ್ಬಿಟ್ಟಿರ್ತೈತೆ ತಲಿ. ವೈನಿ ಸಾಕಂಬ್ಲ ಪಾತ್ಲಿದ್ದು ಅಲ್ಲೇ ಅಲ್ಲೇ ಟ್ರೆಜರಾಗಿದ್ದು ಯಾವ ಬೇಕಂದ ಉಟ್ಕೋಬೇಕಿಲ್ಲ ನಿಂದ ಮತ್ತೆ ಯಾಕೆ ಉಟ್ಕೊಂಡು ನಂದು ಉಟ್ಕೋ ಹೋಗಿ ಯಾವ ಬೇಕು ಪಾತ್ಲದ ನೋಡು. ಇಲ್ಲಿ ಬಿಡ ವೈನಿ, ಇದು ದಿನ ಉಡೋದ ಹಳೇದ ನಡೀತೈತೆ. ಮತ್ತು ನಾಳೆ ನಿಮ್ಮ ಉಟ್ಕೋತೀನಿ ಸೀರಿನ. ಏನು ಮಾಡಕತ್ತಿ ವೈನಿ? ಏನು ಹುರಿದಾರೆ ಏನು ರೈತನ? ಈಗ ಮೆಣ್ಸಿಕಾಯಿ ಹುರಿ ಹಾಕ್ತೀರಿ? ಒಟ್ಟು ಖಾರ ಅರ್ಧ ಇಟ್ಬಿಡ್ತಾನೆ. ನಾಮ ಸಂಕ್ರಮಣ ಕಡೆಗೆ ಅದು ಬೇಕಲ್ಲ, ಒಂದಿಟ್ಟು ಹುರಿದು ಒಟ್ಟು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಹುರಿದ್ರೆ ಇದು ಖಾರ ಹರಿದ್ರೆ ರುಚಿ ಆಕತಿ ಪಲ್ಯಕ್ಕೆ ಹಾಕಕ್ಕಂತೇಳಿ ನಾನು ಹುರಿಯಾಕತ್ತಿದ್ದು ನೋಡಿ ಹಸಿಮೆಣ್ಸಿಕಾಯಿ. ಇದನ್ನ ಒಟ್ಟು ಮೆಂತೆ ಪಲ್ಯ ತೊಗೊಂಡೆ, ಪಚಡಿಗೆ ಅದು ಬರ್ತತೆ. ಅದಕ್ಕೆ ತೊಗೊಂಡು ನೋಡಿ, ಭಾಳ ಚಲೋ ಐತೆ. ಅದಕ್ಕೆ ತೊಗೊಂಡು ನೋಡಿ, ಇಲ್ಲೇ ಮನೆ ಮುಂದೆ ಬಂದಿದ್ವು. ಮೆಣ್ಸಿಕಾಯಿ ಭಾಳ ಇದ್ದಿದ್ದಿಲ್ಲಂತ, ಅದಕ್ಕೆ ಇಷ್ಟ ಕೊಟ್ಟು ಹೋದ್ಲಿಕ್ಕೆ ಪಾವು ಕಿಲೋದ ಮ್ಯಾಗ ಇದ್ವು. ಅವನ ತೊಗೋರ್ಯಾಕರ ಮತ್ತು ನಾಳೆ ಬಂದಾಗ ಕೊಟ್ಟು ಹೋಗಿನ ಅಂತಂದು ಕೊಟ್ಟು ಹೋದ್ ನೋಡು. ಅಪ್ಪಲ್ ಪಲ್ಯ ಅದು ಇದ್ದಲ್ಲೇ ಬಂತಂದು ತೊಗೊಳೋದು ಬೇಸ್ ಬಿಡ್ರಿ. ಇದು ಸಂತಿಗೆ ಹೋಗಿ ತೊಗೊಂಬರಕ ಒಮ್ಮೆ ಹೊಲಕ್ಕೆ ಹೋಗಿರ್ತೀವಿ, ಆಗೋದೇ ಇಲ್ಲ. ಮನೆ ಮುಂದೆ ಬಂದ್ರೆ ಚಿಂತೆ ಇರಂಗಿಲ್ಲ ಬಿಡ್ರಿ ತೊಗೊಳಕ್ಕೆ ಕಾಯಿ ಪಲ್ಯ ಅದು. ನೋಡ್ರಿ ವೈನಿಲ್ಲ, ನಾನು ಮೆಂತೆ ಪಲ್ಯ ಸೋಸ್ತೀನಿ. ಆಡ್ವಾ ಈಗ ಬಂದಿರಿ, ಒಂದಿಟ್ಟು ಕುಂದ್ರೆ ಆರಾಮ್ ತಗೋ. ಏನೈತಿ ಇಲ್ಲೇ ಮೆಣ್ಸಿಕಾಯಿ ಹುರ್ಕೋತ ಇಲ್ಲೇ ಸೋಸ್ತೀನಿ. ಎಷ್ಟು ತೊಗೊಂಡಿರಲ್ರಿ ಇದನ್ನ ತಪ್ಪಲ್ ಪಲ್ಯ? ಇವ ಬೇಕಾ ಬಿಡ ಇವ ನಿಮ್ಮ ಮನ್ಯಾಗ ನಿಮ್ಮ ಅಣ್ಣಗೆ ಬೇಕಾ ನೋಡ್ತಿಲ್ಲ. ಒಟ್ಟು ಪಚಡಿ ಒಟ್ಟು ಏನಾರು ರೊಟ್ಟಿ ಪಟ್ಟಿ ಮಾಡಿದಾಗ ಒಟ್ಟು ಹಂಗಾರ ಪಚಡಿ ಮಾಡ್ಲಿಕ್ಕಂದ್ರು ಹಿಂಗೆ ಎಲೆ ತೊಳೆದಿಟ್ಬಿಟ್ರೆ ತಿನ್ನಾಕ ಬೇಕು ಅವ್ರಿಗೆ. ತುತ್ತಿಗೆ ಒಂದು 4 ಎಲೆ ಹಂಗೆ ತಿಂತಾರಗನ ಅವ್ರ ರುಚಿ. ಒಟ್ಟು ಅವ್ರಿಗೆ ಒಟ್ಟು ಏನನ ಒಟ್ಟು ನಂಗೆ ಬೇಕಂತಾರ ಇವ್ರು. ತಪ್ಪಲ್ ಪಲ್ಯ ತಿನ್ನೋದು ಚಲೋ ನೋಡಿ, ಹಾಗಾಗಿ ಜಾಸ್ತಿ ತೊಗೊಂಡ್ಬಿಡ್ತೇನೆ ನಾನು. ಹಿಂಗೆ ಮತ್ತು ಹೊಲಕ್ಕೆ ಅದು ಕಟ್ ಕಳಿಸ್ಬೇಕಲ್ಲ, ಅಲ್ಲಿದ್ದಾರು ತಿಂತಾರೆ. 2 ಶಿವ್ಡು ದಿನ ಸಾಲೋದಿಲ್ಲ ನಮಗೆ. ಮತ್ತು ಹೊಲ್ದಾಗ ಬಂದಾರಿಗೆ ಅದು ಕೊಡ್ತಾರ, ಮತ್ತು ಅಲ್ಲಿ ಊಟ ಕುಂತಾಗ ಆರೋಗ್ಯಕ್ಕೆ ಚಲೋ ಬಿಡ್ರಿ ತಪ್ಪಲ್ ಪಲ್ಯ ತಿನ್ನೋದ್ರಿ ವೈನಿ. ಮತ್ತು ಅವ್ರು ಕೇಳಿ ತಗೋ ಅಂತಾರಲ್ಲ, ಅದು ಬೇಷಾರಿ. ಮತ್ತು ಲಕ್ಷ್ಮಿ ಏನು ಮಾಡಕತ್ತಿದ್ಲವ? ರತ್ನಾನು ಅಲ್ಲೇ ಅರಿಬಿದ್ದು ಕಪಾಟ್ನೆ ತಗೋನ್ಬೇಕಿಲ್ಲ ಹಾಕೊಳಕ್ಕೆ. 1-2 ಜೊತೆ ತಂದ ಆಡ್ರಿ ಹಾಕೊಂಡಾಳ. ನಾಳೆ ಇಸ್ಕೊಂತ ರತ್ನಾನು ಕುಂತಾವ ಎರಡೋ ಮಾತಾಡ್ಕೊಂತ ಏನೇನೋ ಕಾಲೇಜಿನ ಮಾತಾಡ್ತಾವ, ನಮಗೆ ತಿಳಿದಿಲ್ಲ ಹೊಳಿದಿಲ್ಲ. ಅದಕ್ಕೆ ಎದ್ದು ಬಂದಿರಿ ನಾನು. ಗೆಳತಾನವ ಇಬ್ರದು ಹಂಗಕ್ಕ ಹಿಂಗಕ್ಕ ಅಂತಿಕೆ ಮಾತು ಹೇಳ್ತಿರ್ತಾ. ಹ್ಞೂ ಲಕ್ಷ್ಮಿ ಅಂತ ಈಕೆ ರತ್ನ ಮಾತು ಹೇಳ್ತಿರ್ತಾ. ಹಂಗ ಮಾತವ್ರು ಏನು ಮುಗಿದಿಲ್ಲ ಬಿಡು. ರಾತ್ರಿ 12 ಆದ್ರೂ ಮುಗಿಯಂಗಿಲ್ಲ. ನಾವು ಮಕ್ಕೋರಯ್ಯವ ಮುಂಜಾನೆ ದೌಡೇರಿ ಅಂತ ಅಂದ್ರೂ ಕೇಳಿದ್ರು. ಮುಂಜಾನೆ ಮಾತಾಡೋದು ಇರ್ತೈತಿ. ಮಕ್ಕೋರ್ ಅಂದ್ರೆ ಮಕ್ಕೊಳಂಗಿಲ್ಲ. ನಿಮ್ಮ ಮಕ್ಕೋರ್ ಬೇ ನೀತಿ ಬರ್ಲಿಕ್ಕಂದ್ರೆ ಅಂತ ಕಿನ್ನೋತ ಅತ್ತಿ ನಮ್ಮ ನೀತಿ ಬರೋಲ್ಲ ಅಂತ ಆಯ್ಕೆಂತಾಳ. ತೊಂಬ ವೈನಿ ಇಲ್ಲೇ ನಾ ಸೋಸ್ತೀನಿ. ತಕೊಡಿ ಇಲ್ಲ ಅದನ್ನ ಕಡೆ ಹುರಿದು ಅದನ್ನ ಮಾಡ್ತಿ ಅದಂತ ಮಾಡ್ತಿ. ತೊಂಬ ಇಲ್ಲ ನಾ ಸೋಸ್ತೀನಿ. ಕುಂದೂರು ಅಲ್ಲೇ ಮಾಡಿ ಬೇಸತ್ ಬಂದಿರ್ತಿ. ಬ್ಯಾಡ್ವಾ ಮರೇ ಬೇಡ, ನೀ ಏನು ಮಾಡಕ್ಕೆ ಹೋಗ್ಬಿಡವಾ. ಮತ್ತು ಹಂಗೆ ಆರಾಮ್ ಕುಂದೂರು ಮಾತಾಡ್ಕೊಂತ. ಅಲ್ಲಿ ರಗಡು ನಮ್ಮ ಮನೆಯನ್ಕಿನ್ನ ದೊಡ್ಡಿನ ಮನೆಯಲ್ಲಿ ಜಗ್ ಕೆಲಸ ಆಕತಿ. ಆರಾಮ್ ತಗೋವ ಇವ. ಒಲಿ ಜಳಕದ ಕೆಲಸ ಮಾಡಿದ್ರಿಕೇನು ಕಣ್ಣು ಅದು ನೋಯ್ದಿಲ್ಲ ಕಮಲ? ಆರಾಮಾಗೈತನ ಈ ಕಣ್ಣು? ಏನಿಲ್ರಿ ವೈನಿ, ಆಗ ಒಂದು ತಿಂಗಳ ದಿನ ಭಾಳ ತ್ರಾಸ ಆತು. ಎಲ್ಲೇ ಅಡ್ಡಾಡಕ್ಕೆ ಹೋಗ್ಬೇಕು ಬಿಡ್ರಿ. ಏನಾರ ಅವರು ಕಸರು ಬಿದ್ದೈತೆ ಅಂತಾರೆ ಕಣ್ಣಾಗ. ಹೊಲಕ್ಕೆ ಅದು ಹೋಗಿರ್ತೇವಲ್ಲ, ಹಂಗಾಗಿ ಏನಾರ ತ್ರಾಸ ಆಗಿರ್ಬೇಕಾರೆ ಇದು ಕಣ್ಣು ಎಲ್ಲ ಆರಾಮಾಗೈತ್ರಿ. ಈಗ ಚಟ್ನಿ ಅದು ಮಾಡಿರೇನ್ರಿ ವೈನಿ? ಮಾಡ್ಬೇಕು ಅಥವಾ ಮೊನ್ನೆ ಒಟ್ಟು ಮಾಡಿದ್ನ ಒಂದು 15 ದಿನಕ್ಕೊಮ್ಮೆ ಮಾಡಿರ್ತೀನಿ ನಾನು. ಭಾಳ ದಿನ ಆದ್ರೂ ಕಮ್ಮಟಾಕತ್ತಲ್ಲ, ರುಚಿ ಅನ್ಸೋದಲ್ಲ ತಿನ್ನಾಕ. ಹಾಗಾಗಿ ಇನ್ನು ಈಗ ಶೇಂಗಾಕಾಳು ಒಡೆದಿಟ್ಟಿದ್ನೆ, ಹುರಿತೀನಿ. ಹುರಿದು ಎಷ್ಟೊತ್ತು ಬಿಡ ಚಟ್ನಿ ಮಾಡೋದು ಭಾಳ ತಗೋದಿಲ್ಲ. ಅಗಸಿ ಚಟ್ನಿ ಮಾಡಿದ್ದೆ, ಶೇಂಗಾ ಹೋಳ್ಗೆ ಇದನ್ನು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮಾಡಿದ್ದೀನಿ ನಾನು. ಅಗಸಿ ಹುರಿದು ಚಟ್ನಿ ಮಾಡಿದ್ನೆ. ಹೊಳ್ಳಿ ಇದನ್ನು ಮಾಡಕ್ಕೆ ಮತ್ತೆ ಏನೋ ಹಾಲು ಹಿಂಡುದು ಅದು ಇದು ಇರ್ತೈತಲ್ಲವ ಅಕ್ಕಿ ಕೆಲಸ, ಅದನ್ನು ಮಾಡಕ್ಕೆ ಹೋದ್ನೆ. ಹಂಗೆ ಹಿಂದೆ ಉಳ್ದ ಬಿಡ್ತು ನೋಡು. ಅದಕ್ಕೆ ಈಗ ಹುರಿತೀನಿವ. ಇಲ್ಲದ ಕೊಡ್ರಿ ಇಲ್ಲಿ ಶೇಂಗಾ ನಾ ಹುರಿತೀನಿ ರೀ ವೈನಿ. ಮತ್ತೇನು ಇದ್ರ ಕೆಲಸ ಬೇರೆ ಮಾಡ್ಬೇಕಿಲ್ಲ ನೀವು? ಏನು ಕೆಲಸ? ನಾಳೆ ಸಂಕ್ರಮಣದ ನೋಡು ಸಜ್ಜೆಲ್ಲ ಮಾಡೋದು. ನಿಮ್ಮ ನೀಲ ಓಡಾಡ್ತಿದ್ದ ಪಾಪ. ನಾಳೆ ಸಂಕ್ರಮಣ ಕೆಲಸಕ್ಕೆಲ್ಲ ಮತ್ತಲ್ಲಿ ಕೊಡ್ತೀರ ನೀವು ಅವನ ನೀವು ತಾಟ ಹಚ್ಚಿ ಅದು ನಾನಿದ್ದು ಹುರುಪು ಅಕ್ಕ ಅದನ್ನು ಮಾಡೋಣ ಅಕ್ಕ ಇದನ್ನು ಮಾಡೋಣ ಅಂತೇಳಿ ಪಾಪ ನಾನು ಬೆನ್ನ ಬಿಟ್ಟು ತರೋದಿಲ್ಲ ವೈನಿ. ಹಂಗೆ ಅದು ಮಾಡೋಣ ಅಕ್ಕ ಇದನ್ನು ಮಾಡೋಣ ಅಕ್ಕ ಅಂತೇಳಿ ಹೊಟ್ಟೆ ಕೆಲಸಕ್ಕೆ ಬೇಸರ ಮಾಡ್ಕೊಳಂಗಿಲ್ಲ ಏನಿಲ್ಲ. ಈ ಥರ ಒಬ್ಬಕ್ಕೆ ಆದ್ಲ ಪಾಪ ಸಂಕ್ರಮಣಕ್ಕೆ. ಅದನ್ನ ಕರ್ಕೊಂಬಂದಿದ್ರೆ ಹಾಕಿತ್ ಬಿಡವ. ಮತ್ತು ಹೋಗಿ ನಿಮ್ಮ ಅನ್ನಾರು ಬಿಟ್ಟು ಬರ್ತಿದ್ರು, ಕರ್ಕೊಂಬರ್ಬಾರ್ದನ ಪಾಪ. ಅದು ಹುಡುಗಿ ಬಂದು ಭಾಳ ದಿನ ಆಗಿತ್ತು, ಬಂದಿದ್ದೆ ಇಲ್ಲಿ ಕಡೆ. ಅತ್ತೆಯರಿಗೆ ನೀವು ಹೋದಿಲ್ಲ ಬಿಡ ವೈನಿ ಕೆಲ್ಸಕ್ಕೆ ಮಾಡೋದದು. ಅವ್ರೇನು ಹೋಗಂತಾರೆ ಬಿಡು, ನೀವೇನು ಒಬ್ರು ಇರ ಅನ್ನಂಗಿಲ್ಲ ಅವ್ರೇನು. ಅವ್ರಿಗೆ ಈಗ ಕಾಲು ಮೊದ್ಲು ಹೊಲ್ದಾಗ ದುಡಿದ್ವು ಕೆಲಸ ಅದು ಮೊಣ್ಕಾಲು ನೋವು ಅದಾವಲ್ರಿ, ಕಾಲು ನೋಸ್ತಾವು. ಏಕ ಕುಂದ್ರಾಕ ಆಗೋದಿಲ್ಲ ಅವ್ರಿಗೆ. ಒಂದು ಇಟ್ಕೊಂತ್ರ ಅಂದ್ರೆ ಅವನ ಅಡ್ಡಕ್ಕಿನ ನಂಗೆ ಯಾಕೆ ನಡ ಹೊಡ್ಯಾತೈತಿ ಕಾಲು ನೋಸಾತಾವ ಅಂತೇಳಿ 5 ನಿಮಿಷ 10 ನಿಮಿಷ ಅಷ್ಟ ನೋಡ್ರಿ ನಾಷ್ಟ ಮಾಡೋದನ್ನ ಚಹಾ ಕುಡ್ದಾರ ಹೊಳ್ಳಿ ಮತ್ತು ಅಡ್ಡಾಗೆ ಬಿಡ್ತಾರೆ. ಈಗ ಕುಂದ್ರದಾಗವಲ್ದವ್ರಿಗೆ ಕಾಲು. ಯಾರು ರುಬ್ಕೊಂಬರ್ಲಿ ನೀವು ವೈನಿ ಅದನ್ನ? ಇಲ್ಲಿ ತಡಿವ ಆರ್ಲಿ ರತ್ನ ರುಬ್ಕೊಂಬರ್ತಾ. ಕುಂದ್ರ ಕಮ್ಲ ನೀನು. ಶೇಂಗಾ ಅದು ಹುರಿತೀನಿ, ನೀನು ತೊಗೊಂತೇನೆ ಹುರ್ಯಾಕ. ಭಾಳ ಆಗುದಿಲ್ಲ ರೀ ಚಟ್ನಿ? ಅವ್ವ ಮನ್ಯಾಗ ಶೇಂಗಾ ಚಟ್ನಿ ಬೇಕಾ ನೋಡ್ಕೊಂಬ್ಲ. ಎಲ್ಲದ್ರಾಗ ಗೊತ್ತೈತಲ್ಲ ನೀನು ಸೊಸಿಗೆ ಶೇಂಗಾ ಚಟ್ನಿ ಇಲ್ದ ಏನು ಬಾಯಾಗ ಇಡೋದಿಲ್ಲ ತುತ್ತು. ಎಲ್ಲ ಬೇಕು ಎಲ್ಲದ್ರಾಗು. ಉಪ್ಪಿಟ್ಟಿನಾಗ ಬೇಕು, ಅವಲಕ್ಕಿ ಬೇಕು, ಚುಮ್ಮಾರಾಗ ಹಾಕೊಂತಾಳ. ಅನ್ನ ತುಪ್ಪ ಚಟ್ನಿ ಸಾರಿದ್ರು ಉಣ್ಣೋದಿಲ್ಲ. ಮತ್ತು ಚಪಾತಿ ಮಾಡಿದ್ರೆ ತುಪ್ಪ ಚಟ್ನಿ. ಒಟ್ಟಕ್ಕಿಗೆ ಬೇಕಾ. ಅವ್ರ ಅಪ್ಪರ ಹಂಗದಾರ, ಅವ್ರ ಅಪ್ಪನ ಹೋದ್ಬಿಟ್ಟ ಆಕಿ. ಹಂಗಾಗಿ ನಮಗೆ 15 ದಿನ ಸಾಲೋದಿಲ್ಲ ನೋಡು ಶೇಂಗಾ ಚಟ್ನಿ. 15 ದಿನಕ್ಕೊಮ್ಮೆ ಮಾಡೇ ಬಿಟ್ಟಿರ್ತೀನಿ ನಾನು. ಒಂದು 2-3 ಗ್ಲಾಸಿಂದ ಹುರಿದ ನೋಡು, ಒಟ್ಟ ಸಾಲೋದೇ ಇಲ್ಲ. ಇಬ್ರು ಜೀವ ಅದಾರ. ಏನಾರ ಒಂದೊಂದು ಥರ ಪಲ್ಯ ಮಾಡಿದಾಗ ಮತ್ತು ಚಟ್ನಿ ಅದು ಬೇಕಾಕತ್ತೆ. ಹಾಗಾಗಿ ಭಾಳ ಹುರಿದು ಮಾಡಿಬಿಟ್ಟಿರ್ತೀನಿ. ಹೊಲಕ್ಕೆ ಅದು ಕಟ್ಕೊಂಡು ಹೋಗಾರಲ್ಲ ಮತ್ತು ಹಂಗಾಗಿ ಬೇಕಾ ಬಿಡೇವ. ಶೇಂಗಾ ನಿನ್ನೆ ಅಗಸಿ ಹುರಿ ಮುಂದೆ ಹುರು ತೆಗ್ದಿದ್ನೆ. ಯಾಕೆ ತುಸು ಅನ್ಸಾಕತ್ವ. ಅದಕ್ಕೆ ಮತ್ತು ಇನ್ನೊಂದು ವಾಟೆದಷ್ಟಲೇ ಹಾಕ್ಕೊಂಡೇನೆ. ಅವ ಹುರಿದು ಸಿಪ್ಪಿ ತೆಗೆದು ಕೇರಿ ಇಷ್ಟು ದಿನಸ ಹಾಕಿ ಮಿಕ್ಸರಿಗೆ ಹಾಕಿಬಿಡ್ತೇನೆ. ಹಾಗೆಲ್ಲಿ ಮಿಕ್ಸರ್ ಅದು ಬರ್ಬೇಕವ್ವ. ಕುಟ್ಟುತ್ತಿದ್ರು ಒಳ್ಳಾಗ
ಎಷ್ಟು ಮಿಜ್ಜಿ ಹಂಗೆ ಚಟ್ನಿ ಹಾಕಿತ್ತು ಈಗೇನೆಲ್ಲ ತುರ್ತು ನೋಡಿ ಈಗ ಹಂಗೆ ರುಬ್ಬಾಕ ಮಿಕ್ಸರ್ ಇದನ್ನ ಇವು ನೀರು ಕಾಸು ಇವು ಎಲ್ಲ ಈಗೆಲ್ಲ ಹಳ್ಳ ನಡೀತಾವ ಬಿಡಿ ಇನ್ನು ಹಂಡೆ ಒಲಿ ಆದಿದ್ದು ಇರ್ತಾವೆ ಈ ಸಿಟಿ ಕಡೆ ಎಲ್ಲ ನೀರು ಕಾಸು ಇರ್ತಾವಂತ ಇನ್ನು ಮ್ಯಾಳ್ಗಿ ಮ್ಯಾಗ ಹಾಕಿದ್ರೆ ಸೂರ್ಯನ ಇದಕ್ಕೆ ಕಾದು ಒಳ ಬಿಸಿನಿ ಬರ್ತಾವಂತಲ್ಲ ಈಗ ಎಷ್ಟು ಮುಂದುವರ್ದತ್ ನಾವು ವಿಜ್ಞಾನಿಗೆ. ಹೌದು ಬಿಡ್ರಿ ವೈನಿ ಈಗೆಲ್ಲ ಹೋತ್ರಿ ಹಿಂದಿನ ಎಲ್ಲ ಹೋತಿ ಬಟ್ ಹಳ್ಳ್ಯಾಗ ಇನ್ನೂ ಇವು ಒಳ್ಳ ರುಬ್ಬೋದು ಕುಟ್ಟುದು ಕೆರುದು ಐತೆ ಈಗ ಮತ್ತು ಸಿಟಿ ತವದಲ್ಲಿ ಪಾಪ ಅವ್ರಿಗೆ ಅನ್ನಕ್ಕೇನು ಮತ್ತು ಅಲ್ಲಿದು ಹೆಂಗೆ ಇರ್ತೈತೆ ನೋಡು ಸಿಟಿ ಜೀವನ ಹಂಗೆ ಇರ್ತಾರ ರೀ ಅಲ್ಲಿದು ಒಂಥರ ಚಂದ ಇಲ್ಲಿದು ಒಂಥರ ಚಂದ ರೀ ಜೀವನ. ಅತ್ತಾಗನಾರು ಹಳ್ಳಿ ಜೀವನ ಇಷ್ಟಪಡ್ತಾರೆ ಇತ್ತಾಗನಾರು ಸಿಟಿ ಇದು ನೋಡ್ಬೇಕು ಅಂತಂದು ಇತ್ತಾಗನಾರು ಇಷ್ಟಪಡ್ತಾರೆ ಎರಡೂ ಚಂದ ಮತ್ತು ಅವ್ರು ಚಂದ ನಮ್ಮ ಚಂದ ಹೌದಿಲ್ಲ. ಗಿರ್ಜಾ ಹೆಂಗದಾಳ ಆರಾಮದಾಳ ಪಾಪ ಮನೆಗೆ ಊರಿಗೆ ಅದು ಬಂದಾಗ ಮನೆ ತನ ಬಂದು ಪಾಪ ಮಾತಾಡ್ಸೋಕಿದ್ಲು ಆರಾಮದಾಳ ಆಕಿ ಮಗ ಅದು ಆರಾಮದಾನೆ ಬೆರಿಕೈತಿ ಮಂಜು ಅಂದಮ್ಮನ ಊರಿಗೆ ಬರೋ ಮುಂದೆ ಬಂದಿದ್ಲು ಮನೆಗೆ ಬೆಟ್ಟ ಆದ್ರತಂತ ಹೇಳಿ ಕಂಬ್ಲಕ್ಕೆ ಹಬ್ಬದ ಮುಂದೆ ಹೊಂಟು ನೋಡುವ ನಮ್ಮನ್ನ ಅಷ್ಟ ಮಾಡಿ ನೀನು ಹಬ್ಬ ಅದು ಮಾಡುವ ಆರಾಮಿದ್ದು ಬಾ ಆರಾಮ್ ತೊಗೊಂಡು ಕೇಳಿನಿ ಅಂತ ಹೇಳಿ ನಿಮ್ಮ ವೈನಿಯರಿಗೆ ಫೋನ್ ಅದು ಹಚ್ಕೊಡು ಮಾತಾಡ್ತೀನಿ ಅಂತ ಹೇಳ ಈ ಕಟ್ ಕೆಲಸ ಮುಗಿಸೋಯ್ನಿ ಫೋನ್ ಹಚ್ಕೊಡ್ತೇನೆ ಮಾತಾಡಿ ಅಂತ ನೀಲನ್ ಜೊತೆ ಮಾತಾಡಿದಲ್ಲ ನಿನ್ನೆ ಲಕ್ಷ್ಮಿಗೆ ಹಚ್ಕೊಡು ಅಂತಂದಿದ್ದೆ ಮಾತಾಡಿದ್ ನೀವೇ ಲಕ್ಷ್ಮಿ ಹಚ್ಕೊಟ್ಟಿದ್ಲ ಫೋನ್ ನಿಮ್ಮ ಅತ್ತೆಯರ ಜೊತೆ ನೀಲನ್ ಜೊತೆ ಮಾತಾಡಿದೆ ಇಬ್ರು ಮಾತಾಡಿದ್ರೆ ಆಕಿನ ನೀಲ ಪಾಪ ಇದು ಮಾಡಿದ್ಲು ಇಟ್ಕೊಂಡು ಕಳಿಸ್ರಿ ವೈನಿ ಅಕ್ಕ ಇದನ್ನ ಅಕ್ಕನ ಹಂಗೆ ಮತ್ತೆ ಬರ್ತೇನೆ ಅಂತಾಳ ಭಾಳ ದಿನ ಆತು ಬಂದಿದ್ದೇ ಇಲ್ಲ ಇರ್ಲಿ ಆಡ್ರಿ ಈಗ ಏನೈತಿ ಹೊಲದಾಗ ನಾ ಎಲ್ಲ ಮನೇನ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಲು ಪಾಪ ನೀನು ಏನಿಲ್ಲ ಅವ್ರ ಅವ್ವಾರ ಅಪ್ಪಾರು ಆರಾಮದಾರನವ ಅವ್ರ ಅಜ್ಜ ಅಮ್ಮರದು ಅವ್ರ ತಂಗಿದೇನತ್ತೆ ಕನ್ಯದ ಮತ್ತೇನೋ ವರ ನೋಡಾಕತ್ತಿದ್ರು ತೋರ್ಸಾಕತ್ತೇವಿ ಅಂತ ಅಂದಿದ್ಲು ಸುಮ್ಮನೆ ಅದಿತ್ತಲ್ಲ ವೈನಿ ಹಂಗಾಗಿ ಏನ್ರಿ ತೋರ್ಸೋದು ಬಿಟ್ಟಿರ್ಬೇಕ ಅವನು ಬೇಸ್ ಪಗಾರ ಅದು ಚಲೋ ಐತಂತವ ಏನೋ ಇಂಜಿನಿಯರ್ ಅದಾನಂತ 50,000 ಪಗಾರ ಅಂತ ತಿಂಗಳ ಸ್ವಂತ ಮನೆ ಅದಾವಂತ ಅವ್ವಂತ ಅವ್ರ ಮನೆ ನೀಲಂದ ತವ್ರ ಮನಿನ ಅದ ಊರಣ್ಣಕ್ಕೆ ಅಂತ ಹುಡುಗನ ತಾಯಿ ಚಲೋ ಅದಾರಂತ ಅವರು ಎಲ್ಲ ಮನೆ ಕರೆದದೆಲ್ಲ ಮಾತಾಡಿದ್ರಂತ ನೀಲ ರಜ್ಜಾ ಅಮ್ಮರು ಹೋಗಿದ್ರಂತ ಹುಡುಗೆಲ್ಲ ಬೇಸದನಂತ ಫೋಟೋ ಅದು ತೋರಿಸಿದ್ರಂತ ಆಕೆ ನೌಕ್ರಿಗೆ ಹೋಗ್ಯಂದ್ರೆ ಹೋಗ್ಲಿರಿ ಹೊರಗೆ ಮತ್ತು ಟೀಚರ್ಗೆ ನೌಕರಿ ಏನೋ ಬಂದತ್ತೆ ಯಾಕೆ ಈಗೇನೋ ಹೇಳಕ್ಕೆ ಹೊಂಟ ಅಂತ ಇನ್ನೂ ಏನೋ ಪೇಪರ್ ಬರೋದ್ರೆ ಮತ್ತು ಮ್ಯಾಗಿಂದ ಇದು ಸಿಗ್ತತಿ ಅಂತೇನೋ ಅಂದ್ಲವ ನೀಲ ಎಲ್ಲೇ ಶಾಲೆಗೆ ಹೇಳಕ್ಕೆ ಹೋಗ್ಕರ್ಲ ಹೊಂಟ ಅಂತ ಅದಕ್ಕಾಗಿ ನೌಕರಿ ಮಾಡ್ತೀನಿ ಅಂದ್ರೆ ಮಾಡಲಿರಿ ಒಲ್ಲೆ ಅಂದ್ರೆ ಮನ್ಯಾಗಿರಲಿ ಕಲ್ತಿರ್ತಾರೆ ನಾವ್ಯಾಕೆ ಅವ್ರಿಗೆ ನೌಕರಿ ಮಾಡಕ್ಕೆ ಬೇಡ ನಾನು ಆರಾಮಿರುವಲ್ರಕ್ಕ ನಾವೇನು ಹಳ್ಳ್ಯಾಗ ಹಬ್ಬಕ್ಕೆ ಅಷ್ಟು ಬರೋವಲ್ಲಕ್ಕ ಮತ್ತು ಅವ ಎಲ್ಲಿರ್ತಾನಲ್ಲಿ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗವ ಹುಡುಗ ಮತ್ತು ಊಟದ ತೊಂದರೆ ಆಕತಿ ಅಂತಂದು ಏನೋ ಮಾತಾಡಿದ್ರಂತ ಅವ್ರ ಅಜ್ಜಾರ ಅಮ್ಮಾರೆ ಆ ಹುಡುಗನ ಅಜ್ಜ ಅಮ್ಮ ಅಂದ್ರೆ ಅವ್ರ ಹುಡುಗನ ತಾಯಿ ಅರಪ್ಪ ಅವ್ವ ಮಾತಾಡಿದ್ರಂತ ಹಾಲು ಕಾಸ್ತೀನಿ ಯವ್ವ ಇನ್ನು ಬ್ಯಾಸಿಗೆ ಚಲೋ ಆತೀನಿ ಸಣ್ಣಗೆ ಇನ್ನು ಶಿವರಾತ್ರಿ ಬಂದ್ರೆ ಶಿವ 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 ಅನ್ನೋದು ನೋಡಿ ಬಿಸಿಲಿಗೆ ಬಿಡ್ತಾವ ಹಾಲು ದೌಡ್ ಚಂದ ಕಾಸ್ಲಿಕ್ಕಂದ್ರೆ ಅರ್ಧಂಬರ್ಧ ಕಾಸೋಂಗಿಲ್ಲ ಏನಿಲ್ಲ ಕಾಸಾಕಿಟ್ಟು ಹೊರಗೆ ಒಂದು ಈಟ್ ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಉಕ್ಕೇ ಬಿಡ್ತಾವ ಬರ್ರನ ಹಂಗೆ ಬಸ್ಸನ ಹಂಗಾಕತ್ವ ವೈನಿ ನಮಗೂ ಮನ್ಯಾಗ ಹಂಗಾಗಿರ್ತೈತಿ ಹಿಂಗೆ ನೋಡ್ರಾಗನ ಏನಾರ ಒಂದು ತಿಕ್ಕಿದ್ವಿ ಅಂದ್ರೆ ಹಿತ್ತಲ್ದಂತ ತರೋರಾಗ ನಾವು ಉಕ್ಬಿಟ್ಟಿರ್ತಾವೆ ಮತ್ತು ಕೆನೆ ಹರಿತಂದ್ರೆ ಅದು ತುಪ್ಪ ಬೆನ್ನು ಚಲೋ ಬರೋದಲ್ಲ ಏನಿಲ್ಲ ಮತ್ತು ಒಬ್ರು ಹಾಲು ಕಸ ಕುಂದ್ರದ ನೋಡೋ ಕೆಲಸ ಬಿಟ್ಟು ಅಲ್ಲೇ ತವ್ರ ಮನ್ಯಾಗ ಆರಾಮದಾರ ಅಂತ ವೈನಿ ನಿಮ್ಮ ಅನ್ನಾರ ಏನಂತಿ ಅವರು ಇಬ್ಬರು ಮಕ್ಳು ಅವ್ರು ಹೆಂಗದಾರ ಆರಾಮದಾರ ಅಂತಲ್ಲ ಅವರು ಆರಾಮದಾರವ ಅವರು ಆರಾಮದಾರ ಏನು ತಗಲ್ ಬಿಡವ ಒಂದು ಚಂದಾಗ ಸಾಲಿ ಕಲಿಯಕ್ಕೆ ಹೋಗಲಿಲ್ಲ ಏನಿಲ್ಲ ನಾನು ಹೊಟ್ಟೆಬೇನೆ ಹಿಡ್ದಂಗೆ ಮಾಡ್ಬಿಟ್ಟಾನ ಏನು ಹೊಲ ರಗಡದಾವು ಹೊಲ್ದಾಗರ ಮಾಡ್ಕೊಂಡು ಹೋಗತ್ತಾನ ಅದು ಇಲ್ಲ ಎಲ್ಲ ಇವ ಮಾಡಿ ಇಟ್ಟ ನೆಟ್ಟಗೆ ಹೋಗ್ತಾನ ಸೀದಾ ಬೈಯಾಕತ್ತಿದ್ದ ನೀನೇ ಹೇಳುವ ಏನು ಸಾಕು ಬೇಕಾ ಕುಡಿಯಾಕೈತೆ ನಾವು ಶ್ರೀಕಾಂತರ ಸಂಬಂಧ ಅಂತೇಳಿ ಆಕೆ ಕೀರ್ತಿನ ಅದು ಅಷ್ಟು ಸೂಕ್ಷ್ಮ ಐತಿ ಅವ್ರ ಅಣ್ಣನ ಮಗಕ್ಕೆ ಕೊಡಾಕ್ ತಯಾರಾಗಿ ಆಕೆ ನಮ್ಮ ಅಣ್ಣನ ಹೆಂಡತಿ ಅಲ್ಲ ಕೇಳ್ಬೇಕು ಮಾಡ್ಬೇಕು ಅನ್ನೋದಾರ ಏನಾರ ಐತನ ಹಿಂಗೆ ಹೇಳಕಿಗೆ ಅದು ಗೊಟ್ಟೆ ಐತಂತ ಹುಡುಗ ಅದಕ್ಕೆ ಪಾಪ ಅದನ್ನ ಚಿಂತೆ ಹಿಡ್ದ ನೋಡ ಅನ್ನ ಏನು ಮಾಡೋದು ಬಾಯ್ ನಮ್ಮ ಮಾತು ಎಲ್ಲಿ ಕೇಳ್ತಾರ ಕಮ್ಲ ಈಗ ನೋಡ ನಮ್ಮ ಮಕ್ಕಳು ಚುಲೋ ಆಕತ್ತಂದ್ರೆ ಸಹಿಸೋದಾಗುದ್ರ ಅಂತ ಹಿಂಗೂ ಮಾತಾಡ್ತಾ ಕೊಡ್ಡ ತಿಂಕಿ ಭಾಳದಾಳಕಿ ನಮ್ಮ ಅಣ್ಣ ನಿಂತು ಉಪಯೋಗ ಇಲ್ಲಕ್ಕಿ ಇನ್ನೂ ಕಲಿಯಾಕತ್ತಿದ್ಲ ಅಲ್ರಿ ಕೀರ್ತಿ ಮುದತವ ಈಗ ಮತ್ತು ಮನ್ಯಾಗ ಐತಿ ಏನು ಎಲ್ಲಿ ನೌಕರಿಗೆ ಅದೇನು ಹೋದಂಗೆ ಕಾಣೋದಿಲ್ಲಕ್ಕಿ ಕಲೀದು ಮುಗ್ದೈತಿ ಡಿಗ್ರಿ ಮುಗ್ಸ್ಯಾಳ ಅದಕ್ಕೆ ನಾನು ಬೇಡ ಎಲ್ಲಾರ ನೌಕರಿ ಇದ್ದಲ್ಲೇ ತೆಗೆದು ಕೊಡ್ರಿ ಏನು ಅಲ್ಲೇ ಕೇರ ತಿರ್ಸಾಷ್ಟಿದು ಸುಳ ಎಲ್ಲಿ ಇದು ಮಾಡ್ತೀರಿ ಸುಳ ಕೊಟ್ಟ ಮ್ಯಾ ಮರ್ಗುದು ಇಂತಲ್ಲಿ ಕೊಟ್ವಿ ಅಂತ ಹೇಳಿ ಬೇಡ ಅಂತ ನಾನು ಅಂತೀನಿ ಏನು ಹೇಳಿದ್ರು ಕೇಳವಲ್ಲ ಏನಿಲ್ಲ ಒಟ್ಟ ಆಕೆ ನಮ್ಮ ಅಣ್ಣನ ಹೆಂಡತಿ ಅಣ್ಣನ ಮಗಗಿದೆ ಆಕೆ ಜಗ್ ಬೆರಿಕದ ಶ್ರೀಕಾಂತರವ್ವ ನಮ್ಮ ವೈನಿ ಮತ್ತು ಹೊಂತತು ಅಷ್ಟಕ್ಕೂ ನಮ್ಮ ಅಣ್ಣನ ಹೆಂಡತಿ ಬೆರಿಕೆ ಅವ್ರ ಅಣ್ಣನ ಹೆಂಡತಿ ಬೆರಿಕೆ ತಾಳೆಲ್ಲ ತಂತಿಲ್ಲ ಇವಾಗ ಅದೊಂದು ಕುಂದಿರ್ತೈತೆ ಏನಾರ ಯಾಕೆ ಮಾಡಲ್ರಪ್ಪ ನಾವು ಏನು ಹೇಳಕ್ಕೆ ಹೋಗೋದಿಲ್ಲ ನಿಮ್ಮ ಅಣ್ಣಾರು ಬೈತಾರ ಹೇಳಿದ್ರೆ ಕೇಳುವಂಗಿದ್ರೆ ಹೇಳ ನಿನಗೆ ಬೇಡ ಅನ್ನೋದಿಲ್ಲ ಹೊಳ್ಳಿ ನಿನಗೆ ಒಂದು ಏನಾರ ಅಂತಾರವ್ರು ಸುಳ್ಳ ಮತ್ತು ನೀವು ಒಳ್ಳೇದಲ್ಲ ಅಂತ ನೀವು ಬೈಸಕ್ಕೆ ಹೋಗಿ ನಮ್ಮ ಮಕ್ಳು ಕೆಟ್ಟದ್ದು ಬೈಸ್ತಾರಂತ ಅವ್ರು ಅಂತಾರ ನಿಮ್ಮ ವಿಚಾರ ನೋಡು ನಿಮ್ಮ ಮನಿದು ಹೆಂಗೆ ಏನು ನೀವು ಮಾತಾಡ್ರಿ ಮತ್ತು ಮನಿತನ ಕೊರ ಬಾಯಿ ಹಚ್ಕೊಂಡು ಮತ್ತು ಇದು ಬರುವಂಗಿಲ್ಲ ನೋಡ ಹೇಳ್ತೀನಿ ಅಂತ ಅಂದು ಇವ್ರು ಅಂದ್ರು ಅಣ್ಣ ಮೊದಲೇ ಇವೆಲ್ಲ ಇದು ಮಾಡೋದಿಲ್ಲ ಏನಿಲ್ಲ ಸಂಕ್ಷಿಪ್ತ ಒಂದು ಮಾತು ಹೇಳುವಂಗೆ ಹೇಳ್ರಿ ಮತ್ತು ಎಲ್ಲರೂ ಕಟ್ಟು ಕಲ್ಯಾಣ ಮಕ್ಳಿಗೆ ಎಲ್ಲರೂ ಒಳ್ಳೇದಾದ್ರೆ ಸಾಕಲ್ರಿ ಅದು ಸೂಕ್ಷ್ಮ ಐತಿ ಹುಡುಗಿ ಒಕ್ಕಲ್ತನದ ಮನೆಗೇನು ನಿಗುದಿಲ್ಲ ಬಿಡೋದಕ್ಕೆ ಮಾಡೋದು ಕೀರ್ತಿಗೆ ಮತ್ತೆ ಗಯವ್ವ ಏನು ಮಾಡಿತ್ತು ಗಯವ್ವ ನಮ್ಮ ಲಕ್ಷ್ಮಿ ಸಾಣದೆಲ್ಲ ಮಾಡ್ತತಿ ನಮ್ಮ ರತ್ನ ಮಾಡ್ತಾಳೆ ಕೆಲಸ ಆಕೆ ಏನು ಇತ್ತಾಗಿನ ಕಡ್ಡಿ ತೆಗೆದಿತ್ತ ಹಾಕಕ್ಕೆ ನೋಡೋದು ಹೆಣ್ಣು ಏನು ಮಾಡೋದಿಲ್ಲ ಮತ್ತು ಏನು ಒಕ್ಕಲ್ತನದ ಮನೆ ಪರಾಕ್ಕರಿ ಇವ್ರು
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ? ನಾನು ಮತ್ತು ನಮ್ಮ ಅಣ್ಣಾರ ಹೆಂಡತಿ ಮಾತಾಡ್ಕೊತ ಕೂತಿದ್ದೆ ನೋಡ್ರಿ. ಅವ್ರ ತವ್ರ ಮನಿದು ನಮ್ಮ ಕಡೆ ಗಂಡನ ಮನಿದು ಹಂಗೆ ಮಾತುಕತೆ ಇರ್ತಾವಲ್ರಿ ಹೆಣ್ಮಕ್ಳದ್ದು, ಹಂಗೆ ಮಾತಾಡಕತ್ತಿದ್ದೆ ರೀ. ನಮ್ಮ ಕತೆ ಸ್ವಲ್ಪ ಅದು ನಿಮ್ಗೆ ಇಷ್ಟ ಆಗತ್ತಾ ಅಂತ ಲೈಕ್ ಕೊಡೋದು ಮರಿಬೇಡ್ರಿ. ಯಾರೆಲ್ಲ ಹೊಸದಾಗಿ ಕತೆಗಳನ್ನ ನೋಡಾತಿರಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ಆದಷ್ಟು ನಮ್ಮ ಕತೆಗಳು ಸ್ವಲ್ಪ ಇಷ್ಟ ಆಗತ್ತಾವ ಅಂತ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಕತೆಗಳು ಹೆಂಗೆ ಬರತ್ತಾವ ಅಂತ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸ್ತೀರಿ, ತುಂಬ ಖುಷಿ ಆಕತ್ರಿ. ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ. ನಮಸ್ಕಾರ ಎಲ್ಲರಿಗೂ.